ದಲಿತ ಚಾಂಪಿಯನ್ ಸರ್ಕಾರದಲ್ಲಿ ಏನಿದು ಅನ್ಯಾಯ? ಸಿ ಮತ್ತು ಡಿ ನೌಕರರಿಗೆ ಸರ್ಕಸ್ ಮಾಡಬೇಕಾ ಎಸ್ಸಿ ಎಸ್ಟಿ ಜನ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ದಲಿತ ಚಾಂಪಿಯನ್ ಸರ್ಕಾರದಲ್ಲಿ ಏನಿದು ಅನ್ಯಾಯ ಆಗ್ತಾ ಇದೆ. ಸಿ ಮತ್ತು ಡಿ ನೌಕರರಿಗೆ ಸರ್ಕಸ್ ಮಾಡಬೇಕಾ ಎಸ್ಸಿ ಎಸ್ಟಿ ಜನ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ದೇವರು ಕೊಟ್ರು ಪೂಜಾರಿ ವರ ಕೊಡಲಿಲ್ಲೋ ಅನ್ನೋ ಪರಿಸ್ಥಿತಿ ಇದೀಗ ರಾಜ್ಯದಲ್ಲಿ ಎದುರಾಗ್ತಾ ಇದೆ. ಇಂಥದ್ದೊಂದು ಚರ್ಚೆಗೆ ಕಾರಣವಾಗಿದೆ ಸರ್ಕಾರ ಒಂದು ಆದೇಶವನ್ನ ಕೂಡ ನೀಡಲಾಗಿತ್ತು. ಅನುಕಂಪದ ನೌಕರಿ ವಿಚಾರದಲ್ಲಿ ನಡೆದಿದ್ಯಾ ತಾರತಮ್ಯ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸರ್ಕಾರಿ ನೌಕರರು ತೀರಿ ಹೋದ್ರೆ ಕುಟುಂಬ ಸದಸ್ಯರಿಗೆ ಕೆಲಸವನ್ನ ನೀಡಲಾಗುತ್ತೆ, ಆದ್ರೆ ವಿದ್ಯಾರ್ಹತೆ ಅನುಗುಣವಾಗಿ ಸಿಗ್ತಾ ಇಲ್ಲ ಅನುಕಂಪದ ನೌಕರಿ. ದಲಿತ ಚಾಂಪಿಯನ್ ಸರ್ಕಾರದಲ್ಲಿ ಏನಿದು ಅನ್ಯಾಯ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಈ ವಿಚಾರದಲ್ಲಿ ನಡೆದಿದ್ಯಾ ತಾರತಮ್ಯ, ಏನು ನೌಕರಿ ವಿಚಾರದಲ್ಲಿ ನಡೆದಿದ್ಯಾ ತಾರತಮ್ಯ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸರ್ಕಾರಿ ನೌಕರರು ತೀರಿ ಹೋದ್ರೆ ಕುಟುಂಬ ಸದಸ್ಯರಿಗೆ ಕೆಲಸವನ್ನ ಕೊಡಬೇಕು ಎನ್ನುವ ಒಂದು ಆದೇಶ ಕೂಡ ಇತ್ತು, ಆದ್ರೆ ಇದೀಗ ವಿದ್ಯಾರ್ಹತೆ ಇರಬೇಕು, ಅವರು ಓದೇ ಇರಬೇಕು ಎನ್ನುವ ಪ್ರಸ್ತಾಪವನ್ನ ಕೂಡ ಮಾಡಲಾಗಿದೆ. ವಿದ್ಯಾರ್ಹತೆ ಇಲ್ಲ ಅಂದ್ರೆ ಅದರ ವಿದ್ಯಾರ್ಹತೆ ಅನುಗುಣವಾಗಿ ಕೆಲಸ ಕೂಡ ಸಿಗ್ತಾ ಇಲ್ಲ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಈ ವಿಚಾರವಾಗಿ ಎಸ್ಸಿ ಎಸ್ಟಿ ಜನಾಂಗದವರು ಎಷ್ಟು ಹೋರಾಟವನ್ನ ಮಾಡಬೇಕು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸಿ ಮತ್ತು ಡಿ ಹುದ್ದೆಗಳನ್ನ ಕೊಡೋದ್ರಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ದಲಿತರಿಗೆ ಅನ್ಯಾಯದ ಬಗ್ಗೆ ರಾಜ್ಯ ಸರ್ಕಾರದಿಂದಲೇ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ. ವಿದ್ಯಾರ್ಹತೆ ಪರಿಗಣಿಸದೆ ಇಲಾಖೆಗಳಲ್ಲಿ ಕೆಳ ಹಂತದ ಹುದ್ದೆಯನ್ನ ನೀಡಲಾಗ್ತಾ ಇದೆ. ಕೆಳ ಹಂತದ ಹುದ್ದೆ ಕೊಡೋ ಮೂಲಕ ದಲಿತರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಅರ್ಹತೆಗೆ ಅನುಗುಣವಾಗಿ ಸಿ ಮತ್ತು ಡಿ ಹುದ್ದೆಯನ್ನ ನೀಡಲು ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಈ ಸಂಬಂಧ ಎಲ್ಲಾ ಇಲಾಖೆಗಳಿಗೂ ಕೂಡ ಸರ್ಕಾರ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನೆಯನ್ನ ಮಾಡಲಾಗಿದೆ. ಎಲ್ಲಾ ಮುಖ್ಯಸ್ಥರಿಗೆ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಈಗಾಗಲೇ ಆದೇಶವನ್ನ ಕೂಡ ನೀಡಲಾಗಿದೆ. ರೂಲ್ಸ್ ಬ್ರೇಕ್ಗೆ ಇಲಾಖೆ ಮುಖ್ಯಸ್ಥರ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಸಿ ಮತ್ತು ಡಿ ಹುದ್ದೆಗಳನ್ನ ಎಸ್ಸಿ ಎಸ್ಟಿ ಅವರಿಗೆ ಕೊಡಬೇಕು ಎಂದು ಸರ್ಕಾರ ಈಗಾಗಲೇ, ಅಂದ್ರೆ ವಿದ್ಯಾರ್ಹತೆಯ ಅನುಗುಣವಾಗಿ ಅವರಿಗೆ ಕೊಡಬೇಕು ಎಂದು ಸರ್ಕಾರ ಕೂಡ ಈಗಾಗಲೇ ಆದೇಶವನ್ನ ಕೂಡ ನೀಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಕೊಟ್ಟ ಎಚ್ಚರಿಕೆಯ ಸಾರಾಂಶ ಏನು ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಅರ್ಜಿ ಹಾಕುವಾಗ ಇದ್ದ ನಿಯಮದಂತೆಯೇ ನೇಮಕವನ್ನ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸಿದವ ವಿದ್ಯಾರ್ಹತೆಯನ್ನ ಪರಿಗಣಿಸಬೇಕು. ನೇಮಕಾತಿಯಲ್ಲಿ ತಾರತಮ್ಯವನ್ನ ಮಾಡಬಾರದು, ಯಾವುದೇ ರೀತಿ ತಾರತಮ್ಯವನ್ನ ಮಾಡಬಾರದು ಎಂದು ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ನಿಯಮವನ್ನ ಪಾಲಿಸದಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಸರ್ಕಾರ ಕೊಟ್ಟ ಎಚ್ಚರಿಕೆಯ ಸಾರಾಂಶವೇನು ಅಂತ ನೋಡೋದಾದ್ರೆ ವಿದ್ಯಾರ್ಹತೆಯನ್ನ ಪರಿಗಣಿಸಬೇಕು. ಅರ್ಜಿ ಹಾಕುವಾಗ ಇದ್ದಂತಹ ನಿಯಮದಂತೆಯೇ ನೇಮಕವನ್ನ ಮಾಡ್ಕೊಳ್ಬೇಕು. ಅರ್ಜಿ ಸಲ್ಲಿಸಿದವನ ವಿದ್ಯಾರ್ಹತೆಯನ್ನ ಮೊದಲು ಪರಿಗಣಿಸಬೇಕು. ಇನ್ನು ನೇಮಕಾತಿಯಲ್ಲಿ ತಾರತಮ್ಯವನ್ನ ಮಾಡಬಾರದು ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಅಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ನಿಯಮವನ್ನ ಪಾಲಿಸದಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಸಿ ಮತ್ತು ಡಿ ನೌಕರರಿಗೆ ಇದಕ್ಕೂ ಕೂಡ ಸರ್ಕಸ್ ಮಾಡಬೇಕಾ ಎಸ್ಸಿ ಎಸ್ಟಿ ಜನಾಂಗದವರು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಎಲ್ಲಾ ಮುಖ್ಯಸ್ಥರಿಗೂ ಕೂಡ ಈಗಾಗಲೇ ಸರ್ಕಾರದಿಂದ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಗೆ ಆದೇಶವನ್ನ ಕೂಡ ನೀಡಲಾಗಿದೆ. ರೂಲ್ಸ್ ಬ್ರೇಕ್ಗೆ ಈಗಾಗಲೇ ಇಲಾಖೆ ಮುಖ್ಯಸ್ಥರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್. ಹನುಮಂತ್, ಇದೀಗ ಸರ್ಕಾರದಿಂದ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಲಾಗಿದೆ. ಎಸ್ಸಿ ಎಸ್ಟಿ ಅವರು ಸಿ ಮತ್ತು ಡಿ ಹುದ್ದೆಯನ್ನ ಸ್ವೀಕರಿಸಲು ಕೂಡ ಹಲವಾರು ಸರ್ಕಸ್ ಅನ್ನ ಮಾಡಬೇಕಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಸರ್ಕಾರದ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಸ್ಸಿ ಎಸ್ಟಿ ಸಚಿವರೆಲ್ಲರೂ ಕೂಡ ಈ ಸರ್ಕಾರ ದಲಿತ ಸಮುದಾಯದ ಎಸ್ಸಿ ಎಸ್ಟಿ ಸಮುದಾಯದ ಚಾಂಪಿಯನ್ ಅನ್ನೋ ರೀತಿಯಲ್ಲಿ ಪ್ರಚಾರಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಸರ್ಕಾರದ ಮಟ್ಟದಲ್ಲೇ ಕೂಡ ಎಸ್ಸಿ ಎಸ್ಟಿ ಜನಾಂಗದ ಅನುಕಂಪದ ಆಧಾರಿತವಾಗಿ, ಅಂದ್ರೆ ಕುಟುಂಬದ ಸದಸ್ಯರು ಏನಾದ್ರೂ ಸರ್ಕಾರಿ ನೌಕರಿ ಮಾಡುವಂತ ಸಂದರ್ಭದಲ್ಲಿ ಮೃತಪಟ್ಟು ಅನುಕಂಪದ ಆಧಾರಿತವಾಗಿ ಆ ಕುಟುಂಬದ ಸದಸ್ಯರಿಗೆ ನೌಕರಿಯನ್ನ ಕೊಡುವಂತ ಸಂದರ್ಭದಲ್ಲಿ ವಿದ್ಯಾರ್ಹತೆಗೆ ತಕ್ಕಂತೆ ಹುದ್ದೆಗಳನ್ನ ಕೊಡ್ತಾ ಇಲ್ಲ, ಅವ್ರನ್ನ ಕೆಳ ಹಂತದ ಹುದ್ದೆಗಳನ್ನ ನೇಮಕಾತಿ ಮಾಡ್ತಾರೆ ಅನ್ನುವಂತ ವಿಚಾರಗಳು ಈಗ ದೂರನ್ನ ಸರ್ಕಾರದ ಮಟ್ಟಕ್ಕೆ ಬಂದಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಆಡಳಿತ ಮತ್ತು ಸುಧಾರಣೆ ಇಲಾಖೆಯಿಂದ ಎಲ್ಲಾ ಇಲಾಖೆಗಳಿಗೂ ಕೂಡ ಒಂದಷ್ಟು
ಆದೇಶವನ್ನ ರವಾನೆ ಮಾಡಿರುವಂತದ್ದು. ಈ ರೀತಿಯ ನಿರ್ಲಕ್ಷ್ಯನ ಏನಾದ್ರೂ ಮಾಡಿದ್ರೆ ಸಹಜವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನೋಂತ ಒಂದಷ್ಟು ಎಚ್ಚರಿಕೆಯನ್ನ ಕೊಡುವಂತಂದ್ರೆ ಎಚ್ಚರಿಕೆ ಹೆಜ್ಜೆಯನ್ನ ಸರ್ಕಾರ ಇಟ್ಟಾಗ್ಲೂ ಕೂಡ ಈ ಮಟ್ಟಿಗಿನ ನಿರ್ಲಕ್ಷ್ಯ ಬೇಕಿತ್ತಾ ಅನ್ನುವಂತ ಒಂದಷ್ಟು ಟೀಕೆಗಳೀಗ ಸಹಜವಾಗಿ ವ್ಯಕ್ತ ಆಗ್ತಾ ಇರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಹನುಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದೀಗ ಸರ್ಕಾರದಿಂದ ಹಲವು ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಇನ್ನು ನಿಯಮ ಪಾಲಿಸದಿದ್ದರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ನೀಡಲಾಗಿದೆ. ಹಾಗಾದ್ರೆ ಸರ್ಕಾರ ಕೊಟ್ಟ ಎಚ್ಚರಿಕೆಯ ಸಾರಾಂಶ ಏನು ಅಂತ ನೋಡೋದಾದ್ರೆ ಅರ್ಜಿ ಹಾಕುವಾಗ ಇದ್ದ ನಿಯಮದಂತೆಯೇ ನೇಮಕವನ್ನ ಮಾಡಿಕೊಳ್ಬೇಕು, ಯಾವುದೇ ನಿಯಮವನ್ನ ಉಲ್ಲಂಘಿಸುವಂತಿಲ್ಲ. ಇನ್ನು ಅರ್ಜಿ ಸಲ್ಲಿಸಿದವರ ವಿದ್ಯಾರ್ಹತೆಯನ್ನ ಮೊದಲು ಪರಿಗಣಿಸಬೇಕು, ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಕೆಲಸ ನೀಡಬೇಕು, ನೇಮಕಾತಿಯಲ್ಲಿ ತಾರತಮ್ಯವನ್ನ ಮಾಡಬಾರದು, ಜೊತೆಗೆ ನಿಯಮವನ್ನ ಪಾಲಿಸ್ತಾ ಇದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ನೀಡಬೇಕು ಎಂದು ಸರ್ಕಾರದಿಂದ ಈಗಾಗಲೇ ಸಂದೇಶವನ್ನ ರವಾನೆಯನ್ನ ಮಾಡಲಾಗಿದೆ. ಇನ್ನು ದಲಿತ ಸರ್ಕಾರ ಅಂತ ಹೆಸರಿಗೆ ಮಾತ್ರ ಹೇಳ್ತಾ ಇದ್ಯಾ, ಯಾವುದೇ ರೀತಿ SC ST ಅವರಿಗೆ ಈಗೀಗ ಅನುಕೂಲವನ್ನ ಮಾಡಿಕೊಡ್ತಾ ಇಲ್ಲ ಯಾಕೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹಿಂದೊಂದು ಆದೇಶ ಕೂಡ ಇತ್ತು, ತಂದೆ ಏನಾದರೂ ಸತ್ತೋದ್ರೆ ಗೌರ್ಮೆಂಟ್ ಜಾಬಲ್ಲಿ ಯಾರಿರ್ತಾರೆ ಆ ತಂದೆ ಏನಾದರೂ ಸತ್ತೋದ್ರೆ ಮಗನಿಗೆ ಆ ಜಾಬನ್ನು ಕೊಡಬೇಕು ಅನ್ನೋದಿತ್ತು. ಆದರೆ ಈಗ ಜಾಬ್ ಕೊಡೋದಕ್ಕೆ ಇಷ್ಟೆಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬರೀ ದಲಿತ ಸರ್ಕಾರ ಅಂತ ಮಾತಿಗೆ ಮಾತ್ರ ಹೇಳೋದಾ, ಆದರೆ ದಲಿತರಿಗೆ ಮಾತ್ರ ಯಾವುದೇ ರೀತಿ ಅನುಕೂಲವನ್ನ ಮಾಡ್ತಾ ಇಲ್ಲ ಈ ಸರ್ಕಾರ ಎನ್ನುವ ಆಕ್ರೋಶ ಕೂಡ ಇದೀಗ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಸರ್ಕಾರ ಕೂಡ ಆದೇಶವನ್ನ ಕೂಡ ನೀಡಿದೆ.